ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಕರ್ನಾಟಕ ರಾಜ್ಯದ ಕೃಷಿ ಇಲಾಖೆ ಇಡೀ ರಾಜ್ಯದಾದ್ಯಂತ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು, ಉಪ ಕೃಷಿ ನಿರ್ದೇಶಕರು, ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರು ಮತ್ತು ರೈತ ಸಂಪರ್ಕ ಕೇಂದ್ರಗಳ ಕೃಷಿ ಅಧಿಕಾರಿಗಳ ಮೂಲಕ ರಾಜ್ಯಾದ್ಯಂತ ಕಾರ್ಯನಿರ್ವಹಿಸ್ತಾ ಇರ್ತದೆ. ಈ ಇಲಾಖೆಯ ಮುಖ್ಯ ಗುರಿ ರೈತರ ಸೇವೆ ಮಾಡುವಂಥದ್ದು. ಇಂಥ ಕೃಷಿ ಇಲಾಖೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಒಂದು ಇದ್ದು, ಆ ಸಂಘದ ರಾಜ್ಯಾಧ್ಯಕ್ಷನಾಗಿ ನಾನು ಡಾಕ್ಟರ್ ಎಂ ತಿರುಮಲೇಶ್ ಅಂತೇಳಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಜಯಣ್ಣ ಹೆಚ್ಚುವರಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದು, ಪ್ರಸಾದ್ ಹೆಚ್ಚುವರಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿರ್ತಾರೆ. ನಾವು ಈ ಸಂಘದಿಂದ ಪ್ರತಿ ವರ್ಷ ಬುದ್ಧ, ಬಸವ, ಅಂಬೇಡ್ಕರ್ ಮತ್ತು ಇನ್ನಿತರ ಎಲ್ಲ ಮಹನೀಯರ ಜಯಂತಿಗಳನ್ನು ಆಚರಣೆ ಮಾಡ್ತಾ ಬಂದಿದ್ದೇವೆ. ಕಳೆದ ವರ್ಷ ಮತ್ತು ಅದರ ಹಿಂದಿನ ವರ್ಷಗಳು ಕೂಡ ನಮ್ಮ ಹಿರಿಯ ಅಧಿಕಾರಿಗಳೆಲ್ಲ ಪ್ರತಿ ವರ್ಷ ಈ ಸೆಲೆಬ್ರೇಷನನ್ನು ಮಾಡ್ತಾ ಬಂದಿದ್ದರು. ಈ ವರ್ಷ ಏಪ್ರಿಲ್ 14ನೇ ತಾರೀಕು ಎಲ್ಲ ಜಿಲ್ಲಾಡಳಿತಗಳಿಂದ, ತಾಲೂಕು ಆಡಳಿತಗಳಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರಿಂದ ಮತ್ತು ಈ ತಿಂಗಳಲ್ಲಿ ಈ ಸೆನ್ಸಸ್ ಕಾರ್ಯಕ್ರಮದಲ್ಲಿ ಎಲ್ಲರೂ ತೊಡಗಿಸ್ಕೊಂಡಿದ್ದರಿಂದ ಸ್ವಲ್ಪ ತಡವಾಗಿ ಈ ದಿನ ಅಂದರೆ ಮೇ 27, 2026ರಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ಇವತ್ತು ಸನ್ಮಾನ್ಯ ಕೃಷಿ ಸಚಿವರು ಉದ್ಘಾಟನೆ ಮಾಡಿದ್ದಾರೆ. ಮತ್ತು ಕೃಷಿ ಮತ್ತು ಜಲಾನಯನ ಅಭಿವೃದ್ಧಿ ಇಲಾಖೆಯ ಮಾನ್ಯ ಆಯುಕ್ತರುಗಳು ಮತ್ತು ನಿರ್ದೇಶಕರುಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮ ನೆರವೇರಿಸಿಕೊಟ್ಟಿದ್ದಾರೆ. ಪ್ರಧಾನ ಭಾಷಣಕಾರರಾಗಿ ಡಾಕ್ಟರ್ ಎ ಬಿ ರಾಮಚಂದ್ರಪ್ಪ ಅವರು ದಾವಣಗೆರೆಯಿಂದ ಬಂದು ಅವರು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಾರೆ. ಈ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಸುಧಾರಣೆಯಲ್ಲಿ ಕಾರ್ಯಕ್ರಮಗಳನ್ನ ಮಾಡಿಕೊಂಡಂಥ 3 ಜನ ಸಮಾಜ ಸುಧಾರಕರನ್ನು ಸನ್ಮಾನ ಮಾಡಿದ್ದೇವೆ. ಜೊತೆಗೆ ಈ ದಿನ ನಮ್ಮ ಸಂಘದ ವತಿಯಿಂದ ಒಂದು ರಕ್ತದಾನ ಶಿಬಿರ ಏರ್ಪಡಿಸಿದ್ದು ಸುಮಾರು 50ಕ್ಕೂ ಅಧಿಕ ಜನ ರಕ್ತದಾನವನ್ನು ನೀಡಿರ್ತಾರೆ. ಮತ್ತು ಆಯೋಜಕರು ಕೂಡ ನಮ್ಮೊಂದಿಗೆ ಇರ್ತಾರೆ. ಇದ್ರ ಜೊತೆಗೆ ನಮ್ಮಲ್ಲಿ SSLC ಮತ್ತು PUCನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥವ್ರಿಗೆ ಭೀಮಾ ಪುರಸ್ಕಾರ ಅಂತೇಳಿ ಅವ್ರಿಗೆ ಗುರುತಿಸಲಾಗಿದೆ. ಅದೇ ರೀತಿ ಇವತ್ತು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಅಧಿಕಾರಿಗಳು, ನೌಕರರು, ಎಲ್ಲ ಸದಸ್ಯರು ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಮತ್ತು ಕೇಂದ್ರ ಕಚೇರಿಯ ಎಲ್ಲ ಅಧಿಕಾರಿ, ನೌಕರು ವರ್ಗದವರು, ಸಿಬ್ಬಂದಿ ವರ್ಗದವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ನಮ್ಮ ಜೊತೆಗೆ ಈ ಕೃಷಿ ಪದವೀಧರ ಅಧಿಕಾರಿಗಳ ಸಂಘ ಇದೆ, ಅವರು ಕೂಡ ಕೈ ಜೋಡಿಸಿರ್ತಾರೆ. ಒಟ್ಟಾರೆ ಇಡೀ ಕೃಷಿ ಇಲಾಖೆ ಮತ್ತು ನಮ್ಮ ಸಂಘಟನೆ ಸೇರಿ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಸರಿ, ಮಾತುಗಳನ್ನು ಕೂಡ ಹಿತನುಡಿಗಳನ್ನು ಕೂಡ ಆಡಿದ್ದಾರೆ. ಬೆಳಗ್ಗೆ ತಾನೇ ಕಳೆದ ವರ್ಷ ಸಾಹೇಬರು ಕೊಟ್ಟಿದ್ದಂಥ ಸಂದೇಶದ ಬಗ್ಗೆ ನಾನು ನೆನಪು ಮಾಡಿಕೊಂಡೆ. ಕಳೆದ ಸಂದರ್ಭದಲ್ಲಿ ಸಾಹೇಬರು ನಮ್ಮೆಲ್ರಿಗೂ ಕನಿಷ್ಠ ಪಕ್ಷ ವರ್ಷಕ್ಕೊಮ್ಮೆ ಈ ರೀತಿ ನಾವು ಸೇರಿಕೊಂಡು ಒಬ್ರಿಗೊಬ್ಬರು ಕುಶಲೋಪರಿ ಮಾತಾಡಿಕೊಂಡು, ಕಟ್ಸುಖ ಹಂಚ್ಕೊಂಡು, ಇಲಾಖೆಯ ಯೋಜನೆಗಳ ಬಗ್ಗೆ ಮಾತಾಡಿಕೊಂಡು ಮುಂದುವರಿದೆ ಅನ್ನೋಂಥ ಒಂದು ಸಂದೇಶ ಕೊಟ್ಟಿದ್ರು ಸರ್. ಅದರ ಫಲವಾಗಿ ನಾವು ಮತ್ತೊಮ್ಮೆ ಈ ದಿನ ಸೇರಿದ್ದೀವಿ ಸರ್. ಹಾಗಾಗಿ ತಮ್ಮ ಉಪಸ್ಥಿತಿಗೆ ನಮ್ಮೆಲ್ಲರ ಪರವಾಗಿ, ಇಲಾಖೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೀನಿ ಸರ್. ಇನ್ನು ಮುಂದುವರೆದು ನಮ್ಮ ಏನು ಇವತ್ತು ಸನ್ಮಾನವನ್ನು ಸ್ವೀಕರಿಸಿದ್ದಾರೆ, ಅವರು ಕೆಲವರೆಲ್ಲ ಮಾತಾಡಬೇಕಾಗಿತ್ತು, ಆದರೆ ಸಮಯದ ಅಭಾವ. ಅವರನ್ನು ಮಾನ್ಯ ಕೃಷಿ ಸಚಿವರು ಸನ್ಮಾನ ಮಾಡಿದ್ದಾರೆ. ತದನಂತರ ನಾವು ತಾವೆಲ್ಲರೂ ಕೂಡ ಸಾವಧಾನದಿಂದ 5ರಿಂದ 10 ನಿಮಿಷ ಮಾತ್ರ ಈ ಸಭಾಂಗಣದಲ್ಲಿ ಕೂರಬೇಕು. ಈ ವೇದಿಕೆ ಕಾರ್ಯಕ್ರಮದ ಮುಕ್ತಾಯದ ನಂತರ ನಾವು ಒಂದು 5-10 ನಿರ್ಣಯಗಳನ್ನ ತಗೊಳ್ಳೋದಿದೆ. ದಯಮಾಡಿ ಯಾರೂ ಕೂಡ ಹೊರಗಡೆ ಹೋಗಬಾರ್ದು ಅಂತ ವಿನಂತಿ ಮಾಡಿಕೊಳ್ತಾ, ಈಗ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯಮಾನ್ಯರಿಗೆ ಸಚಿವರಾದಿಯಾಗಿ ಬೆಳಗ್ಗೆ ನಮ್ಮೊಂದಿಗೆ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂಥ ಸನ್ಮಾನ್ಯ ಕೃಷಿ ಆಯುಕ್ತರಾದಂಥ ಶ್ರೀ YS ಪಾಟೀಲ್ ಸಾಹೇಬರು, ಮತ್ತು ಜಲಾನಯನ ಅಭಿವೃದ್ಧಿ ಇಲಾಖೆಯ ಆಯುಕ್ತರಾದಂಥ ಉಪೇಂದ್ರ ಪ್ರತಾಪ್ ಸಿಂಗ್ ಸಾಹೇಬರಿಗೆ, ಮತ್ತು ರಾಜ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಶ್ರೀ CS ಷಡಾಕ್ಷ ಅವರಿಗೆ, ಈಗ ನಮ್ಮೊಂದಿಗೆ ಆಸೀನರಿರುವಂಥ ನಿರ್ದೇಶಕರಾದಂಥ GT ಪುತ್ರರಾಜ್ ಸಾಹೇಬರಿಗೆ, ನಂತರ ವೆಂಕಟರಾಮ್ ರೆಡ್ಡಿ ಜೆ ಪಾಟೀಲ್ ಸಾಹೇಬರಿಗೆ, ಮತ್ತು ರಾಜ್ಯ ನೌಕರರ ಸಂಘದ ಹಿರಿಯ ಉಪಾಧ್ಯಕ್ಷರಾದಂಥ ಶ್ರೀ S ಶಂಭುಗೌಡರಿಗೆ, ಮತ್ತು ನಮ್ಮ ಕಗವ ಅಧ್ಯಕ್ಷರಾದಂಥ ಶ್ರೀ S ರಮೇಶ್ ಅವರಿಗೆ, ಇಂದಿನ ಪ್ರಧಾನ ಭಾಷಣಕಾರರಾದಂಥ ರಾಮಚಂದ್ರಪ್ಪ ಅವರಿಗೆ, ಮತ್ತು ಎಲ್ಲ ಸನ್ಮಾನಿತರಿಗೆ, ಭಾಳ ಮುಖ್ಯವಾಗಿ ನಮ್ಮೆಲ್ಲ ಹಿರಿಯ ಅಧಿಕಾರಿಗಳು ಸರ್. ನಿವೃತ್ತಿಯಾಗಿ 10-15 ವರ್ಷಗಳಾದರೂ ಕೂಡ ನಮ್ಮ ಅಧಿಕಾರಿಗಳೆಲ್ಲ ಬಂದು ಈ ಕಾರ್ಯಕ್ರಮಕ್ಕೆ ಸ್ಪಂದನೆ ನೀಡಿದ್ದಾರೆ ಸರ್.
ಅವರೆಲ್ಲರಿಗೂ ಕೂಡ ವೇದಿಕೆ ಮೇಲೆ ಇರುವಂಥ ಸಮಸ್ತ ಎಲ್ಲ ಗಣ್ಯರಿಗೆ ತಮಗಳಿಗೂ ಕೂಡ ಹೊಂದಿಸಿ ಈ ವೇದಿಕೆ ಕಾರ್ಯಕ್ರಮನ ಮುಕ್ತಾಯ ಮಾಡ್ತಾ ಇದ್ದೀವಿ ಸರ್. ಧನ್ಯವಾದಗಳು ಸರ್.